ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಪಾರ್ಟ್ 2 ವಿಲಾಗ್ಗೆ. ಅಂದ ಹಾಗೆ ಮಡಿಕೇರಿಯ ತಲಕಾವೇರಿಯ ಟೂರ್ನ ಮುಗಿಸ್ಕೊಂಡು ಎರಡನೆಯ ಟೂರ್ ಅಂದರೆ ಟ್ರಾವೆಲ್ಗೆ ಸಿದ್ಧರಾಗಿದ್ವಿ. ಅದೇ ಕೋಟೆ ಬೆಟ್ಟಕ್ಕೆ. ಹೋಗುವ ಮಧ್ಯದಲ್ಲಿ ಚಳಿ ಜಾಸ್ತಿ ಇರುವುದರಿಂದ ಮತ್ತೆ ಕಾಫಿ ಟೀ ಮೊರೆ ಹೋಗಿ ಬಿಟ್ವಿ. ಅರೆ ಬರೆ ಮಾಡ್ತಾರೆ ಅಲ್ಲಿ. ಈಗ ನೋಡಿ ಕಾಫಿ ಕೋಟೆ ಬೆಟ್ಟ ಪ್ಲಾನ್ ಮಾಡಿದ್ವಿ. ನಾವು ಮಂದಲ್ಪಟ್ಟೆ ಹತ್ರ ಇದ್ದೀವಿ ಇವಾಗ. ಹೌದಾ? ಮಂದಲ್ಪಟ್ಟೆ ಎಲ್ಲ ಮಾದಾಪುರ. ಹಾಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬೇಗ ಹೋಗಬೇಕು ಅಂದ್ಕೊಂಡು ಮತ್ತೆ ನಮ್ಮ ಪಯಣ ಕೋಟೆ ಬೆಟ್ಟದ ಕಡೆಗೆ. ಎಲ್ಲೋ ಚೆನ್ನಾಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ರೋಡು ಚಿಕ್ಕದಾಗ್ತಾ ಹೋಯಿತು. ಮತ್ತೆ ರೋಡಲ್ಲಿರೋ ಹಂಪು ಜಾಸ್ತಿನೇ ಆಯಿತು. ಅಂತೂ ಇಂತೂ ಕೋಟೆ ಬೆಟ್ಟದ ಹೆಬ್ಬಾಗಿಲು ಅಂದರೆ ಚಿಕ್ಕದಾದ ನಾವು ಬಾಗಿಲಿದೆ, ಅಲ್ಲಿಂದ ಎಂಟ್ರಿ ಅಂದ್ಕೊಂಡು ಒಳಗಡೆ ನುಗ್ಗೆ ಬಿಟ್ವೆ. ಹಾಗೆ ಬೆಟ್ಟದ ಮೇಲೆ ಹೋದ ನಂತರ ನಮ್ಮ ಸೂರ್ಯ ಕಾಣಿಸ್ತಾನೆ ಇರಲಿಲ್ಲ. ಅಯ್ಯೋಗೂ ಈವ್ನಿಂಗ್ ಆಯ್ತಾ ಅಂದ್ಕೊಂಡು ಟೈಮ್ ನೋಡ್ತಾ ಇದ್ವಿ. ಹಾಗೂ ಹೀಗೂ ಮಾಡಿಕೊಂಡು ಮೇಲ್ಗಡೆ ಬಂದ್ಬಿಟ್ವಿ. ಅಷ್ಟರಲ್ಲಿ ನಮ್ಮ ಅರಣ್ಯ ಅಧಿಕಾರಿಗಳು 6 ಗಂಟೆ ಮೇಲ್ಗಡೆ ಅರಣ್ಯದ ಒಳಗಡೆ ನಿಮಗೆ ಎಂಟ್ರಿ ಇಲ್ಲ ಅಂದ್ಕೊಂಡು ಚೆನ್ನಾಗಿ ಬೈದ್ಬಿಟ್ರು. ಅಲ್ಲಿಂದ ನಾವು ವಾಪಸ್ ರಿಟರ್ನ್ ಟು ಮಡಿಕೇರಿ ಅಂದ್ಕೊಂಡು ವಾಪಸ್ ಆಗ್ತಾ ಇದ್ವಿ. ಮಧ್ಯದಲ್ಲಿ ಸಿಕ್ಕಿರೋ ಗ್ಯಾಪ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂದ್ಕೊಂಡು ಕೆಲವೊಂದು ಕಾಮೆಂಟೇಟರ್ಸು ಕಾಮೆಂಟ್ರಿ ಮಾಡಿದ್ರು, ಕೇಳಿ.
ನೋಡಿದ್ರೆ ಹೆಂಗಿತ್ತು ನಡಿ ನಡಿ. ಸರ್ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಕೋಟೆ ಬೆಟ್ಟದ ಎಕ್ಸ್ಪೀರಿಯನ್ಸ್? ಅಂತ ತಾನೇ ಇದ್ದಿದ್ದು ಮಧ್ಯಾಹ್ನ ನೀವೆಲ್ಲ ಟೈಮ್ ವೇಸ್ಟ್ ಮಾಡ್ಬಿಟ್ಟು ನಿಮ್ ಕೋಟೆ ಬೆಟ್ಟದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೀಗೆ ಆಯ್ತಾ? ಅದೇ ಫಾಲ್ಟ್ ಆಗಿತ್ತು. ಅಲ್ಲಿ ಕಾಣಿಸ್ತಾ ಇರೋದು ಕೋಟೆ ಬೆಟ್ಟ. ನಾವೀಗ ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇರೋದು ಕೂತಿಗಳಾಗಿ ಮನೆಗೆ ಹೋಗ್ತಾ ಇರೋದು. ಅಲ್ಲಿ ವಾಪಸ್ ಹೋಗ್ತಿದ್ದೀರಾ ಏನಕ್ಕೆ? ಅಲ್ಲಿ ಫಾರೆಸ್ಟ್ ಅವ್ರು ಬಂದು ಅಂದ್ಬಿಟ್ರು ಯಾಕೆ 6 ಗಂಟೆ ಮೇಲೆ ಬಂದಿದ್ದೀರಾ ಅಂತ ಬೈದ್ಬಿಟ್ರು. ನಾವ್ ಏನ್ ಮಾಡೋದು ಮೈಸೂರವ್ರು ಅಂತ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಇದು. ಒಂದು 2-3 ದುರಂತಗಳು ನಡೀತು. ಓಕೆ ಲೇಟ್ ಆಯ್ತು ಅಂತ ಇವ್ರು ನಡೆದಿದ್ದಕ್ಕೆ ನಾನು ಅದನ್ನ ನೋಡಿ ಕೀರ್ತಿ ಸ್ವಲ್ಪ ಮಾತುಗಳು ದೊಡ್ಡವ್ರ ಮಾತು ಜಾಲಿ 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 ದೊಡ್ಡವ್ರ ಮಾತು ಕೇಳಲಿಲ್ಲ, ಎಲ್ಲ ಟೈಮ್ ವೇಸ್ಟ್ ಮಾಡಿದ್ರು. ಆಯ್ತು ಬನ್ನಿ ಜಾಲಿ ಜಾಲಿ ಜಾಲಿ. ಬರ್ಲೇಬೇಕಪ್ಪ, ದೊಡ್ಡವ್ರದ್ದು ನಾವು ಕಂಡಿದೀವಿ. ಮೂಲೆಗೆ ಹೋಗ್ಬಿಟ್ಟು ಸಿಗರೇಟ್ ಸೇರ್ತಾರೆ, ಜನಗಳ ಮುಂದೆ ಬಂದ್ಬಿಟ್ಟು ಹುಚ್ಚಾಗಿದ್ದಾರೆ. ಹಾಗೆ ಕತ್ಲೆ ಆಗಿರೋದ್ರಿಂದ ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಬೇಡದ ಮನಸ್ಸಿನಿಂದ ಮತ್ತೆ ನಮ್ಮ ಮಡಿಕೇರಿಗೆ ರಿಟರ್ನ್ ಅಂದ್ಕೊಂಡು ಹೋಗ್ತಾ ಇದ್ವಿ. ಬರುವಾಗ ದಟ್ಟ ಕಾಡಲ್ಲಿ ಸ್ವಲ್ಪ ಕತ್ಲೆ ಜಾಸ್ತಿನೇ ಆಗಿರೋದ್ರಿಂದ ನಮಗೆ ಕಷ್ಟ ಆಯಿತು. ಆದರೂ ಕೂಡ ಸ್ವಲ್ಪ ಟೈಮಲ್ಲಿ ಎಂಜಾಯ್ ಮಾಡಿಕೊಂಡು ಬರಬೇಕು ಅಂದ್ಕೊಂಡು ಡ್ರೈವಿಂಗ್ನ ಕೇರ್ಫುಲ್ ಆಗಿ ಮಾಡಿಕೊಂಡು ಬರ್ತಾ ಇದ್ವಿ. ಅಂತೂ ಇಂತೂ ಮಾದಾಪುರ ಬಂತು. ಮತ್ತೆ ಅದೇ ಟೀ ಸ್ಟಾಲ್ ಅಂಗಡಿ ಮತ್ತೆ ಟೀ ಕುಡಿಬೇಕು ಅನ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ತಲುಪಿದ್ರ ಡೆಸ್ಟಿನೇಷನ್? ಮದ್ವೆಲ್ ಅವರೇ ಮಾತಾಡಿ, ಹೇಗಿತ್ತು ಕೋಟೆ ಬೆಟ್ಟದ? ಯಾರು ನನ್ನ ಮಾತು ಕೇಳಲಿಲ್ಲ. ನನ್ನ ಮಾತು ಕೇಳಿದ್ರೆ ಇಷ್ಟೊತ್ತಿಗೆ ಕೋಟೆ ಬೆಟ್ಟ ಒಳ್ಳೆ ವ್ಯೂ ನೋಡ್ಕೊಂಡು ಬರ್ಬೋದಾಗಿತ್ತು. ನಾನು ಎಲ್ಲರಿಗೂ ಹೇಳಿದೆ, ನನ್ನ ಮಾತು ಯಾರು ಕೇಳಲಿಲ್ಲಪ್ಪ. ಏನ್ ಸರ್ ಇದ್ರದ್ದು ನಿಮ್ಮ ರಿಯಾಕ್ಷನ್? ನೀವು ಮಾತಾಡಬೇಕು. ಏನು ಹರಸಾಹಸ ಕೈ ಹಾಕಿದ್ವಿ. ಫೈನಲಿ ಏನೋ ಅಂತಲ್ಲ 80% ರೀಚ್ ಆಗಿ 20% ಅಲ್ಲಿ ವಾಪಸ್ ಆಗಿದ್ವಿ. ಕೈ ಬಂದಿದ್ದು ಬಾಯಿಗಿಲ್ಲ. ಯಾವುದೋ ಒಂದು ಒಟ್ಟಿನಲ್ಲಿ ಖುಷಿ ಇದೆ. ಏನಪ್ಪಾ ಅಂದ್ರೆ ಡೆಸ್ಟಿನೇಷನ್ ಡ್ರೈವಿಂಗ್ ಮಾಡಿದ್ವಿ. ಡೆಸ್ಟಿನೇಷನ್ಗಿಂತ ಜರ್ನಿ ಸೂಪರ್ ಆಗಿದೆ. ದಟ್ ಈಸ್ ವಾ ವಾ ವಾ. ಹಾಗೆ ಇಲ್ಲೇ ಹರಟೆ ಹೊರ್ಕೊಂಡು ಕೂತ್ರೆ ಮತ್ತೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡು ಬೇಗ ಮುಗಿಸ್ಕೊಂಡು ಮತ್ತೆ ನಮ್ಮ ನಡೆ ಮಡಿಕೇರಿ ಕಡೆ ಅಂದ್ಕೊಂಡು ಸ್ಪೀಡಾಗಿ ಹೋಗ್ತಾ ಇದ್ವಿ. ಹಾಗೂ ಹೀಗೂ ಮಾಡಿಕೊಂಡು ನೈಟ್ ಹೊತ್ತಲ್ಲಿ ನಮ್ಮ ಮಡಿಕೇರಿಗೆ ಬಂದುಬಿಟ್ವಿ. ಹಾಗೆ ನಮ್ಮ ಫ್ರೆಂಡು ಅವನ ಸಲೂನ್ ಬಗ್ಗೆ ಹೇಳ್ದ, ಇಲ್ಲೇ ಚೆನ್ನಾಗಿರೋ ಸಲೂನ್ ಕೂಡ ಇದೆ ನಮ್ಮದು ಅಂದ್ಕೊಂಡು ಸಲೂನ್ ಕೂಡ ನೋಡಿಕೊಂಡು ಅವ್ರ ಮನೆ ಕೂಡ ನೋಡಿಕೊಂಡು ನಾವು ಮತ್ತೆ ಹೋಮ್ ಸ್ಟೇಗಂತ ಮತ್ತೆ ವಾಪಸ್ ಹೋಮ್ ಸ್ಟೇಗೆ ಬಂದುಬಿಟ್ವಿ. ಅವ್ರಿಗೆ ಗೊತ್ತಿಲ್ಲ ನನ್ನ ಬಗ್ಗೆ. ನೀನು ಅವ್ರನ್ನ ಕ್ವಶನ್ ಮಾಡ್ಬೋದಲ್ಲ. ಬೇಕು ಅಂತ ಹೇಳ್ತಿರೋದು ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಕೇಳಬಾರ್ದು.
ಮತ್ತೆ ರಾತ್ರಿ ಹೊತ್ತಲ್ಲಿ ಅದೇ ಹಾಡು ಹಾಡಿತು ಕೋಗಿಲೆ ಅಂದ್ಕೊಂಡು ಮತ್ತೆ ನಮ್ಮ ಕೀರ್ತಿ ತಮಾಷೆ ಮಾಡಿಕೊಂಡು ನೈಟ್ನ ಎಂಜಾಯ್ ಮಾಡಿಬಿಟ್ಟ. ಬೆಳಿಗ್ಗೆ ಎದ್ಬಿಟ್ಟು ಬೇಕಾರೆ ಇಳಿಸ್ಬಿಡಿ ಹೊಡೆದಾಕ್ಬಿಟ್ಟು ಬೇಕಾರೆ ಎದ್ಬಿಡ್ತೀನಿ. ಬೆಳಿಗ್ಗೆ ಎದ್ಬಿಟ್ಟು ಸಾಯಂಕಾಲ ಹಾಕ್ಬಿಡಿ ಅದು ಬೆಳಿಗ್ಗೆ ಎದ್ದ ತಕ್ಷಣ ಬಿಗ್ ಬಾಸ್ ಬೆಳಗ್ಗೆ ಇಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಮಡಿಕೇರಿಯಿಂದ ನಮ್ಮ ಮೈಸೂರಿಗೆ ಪ್ರಯಾಣ ಬೆಳೆಸ್ಬಿಟ್ವಿ. ಮಡಿಕೇರಿಯ ಸವಿ ನೆನಪುಗಳು ಮತ್ತೆ ನೆನಪಾದವು. ಮಡಿಕೇರಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಏನು ಮಾಡ್ತೀರಾ ಗುರು, ಮತ್ತೆ ವರ್ಕ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡು ವಾಪಸ್ ಮೈಸೂರಿಗೆ ಬರ್ತಾ ಇದ್ವಿ. ಹೀಗೂ ಎಲ್ಲ ಎಂಜಾಯ್ ಮಾಡಿಕೊಂಡು ಮಡಿಕೇರಿಯ ಪ್ರಯಾಣ ಮುಗಿಸ್ಕೊಂಡು ಮತ್ತೆ ನಮ್ಮ ಮೈಸೂರಿಗೆ ಬಂದುಬಿಟ್ವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಯಲ್ಲಿ. ಥ್ಯಾಂಕ್ ಯು.